ನಮಸ್ಕಾರ. ಬಹುಜನ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ಶ್ರೀಕಾಳಹಸ್ತಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ಗೆ ಚಾಕುವಿನಿಂದ ಇರಿಯಲು ಯತ್ನಿಸಿದ ಆರೋಪದ ಮೇಲೆ ಇಬ್ಬರು ಯುವಕರನ್ನು ಪೊಲೀಸರು ಬಂಧಿಸಿದ್ದಾರೆ. ತಿರುಪತಿ ಜಿಲ್ಲೆಯ ಶ್ರೀಕಾಳಹಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಮಂಗಳವಾರ ಸಂಜೆ ಕಳ್ಳತನವಾದ ಲ್ಯಾಪ್ಟಾಪ್ ಕುರಿತು ಡಯಲ್ 1112ಕ್ಕೆ ಕರೆ ಬಂದ ಹಿನ್ನೆಲೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಯು ರಾಮನಯ್ಯ ಅವರು ಬೈಕ್ನಲ್ಲಿ ಶ್ರೀಕಾಳಹಸ್ತಿ ರೈಲು ನಿಲ್ದಾಣದತ್ತ ತೆರಳುತ್ತಿದ್ದರು. ಈ ವೇಳೆ ತಿರುಪತಿ ಶ್ರೀಕಾಳಹಸ್ತಿ ಹೆದ್ದಾರಿಯಲ್ಲಿ ಎರಡು ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಪರಿಸ್ಥಿತಿ ಗಮನಿಸಿದ ರಾಮನಯ್ಯ ಅವರು ರಸ್ತೆ ಸಂಚಾರ ಸುಗಮಗೊಳಿಸಲು ಮುಂದಾಗಿದ್ದಾರೆ. ಅಲ್ಲದೆ ಗಾಯಗೊಂಡಿದ್ದ ಮಹಿಳೆಯನ್ನು ಆಟೋ ರಿಕ್ಷಾಗೆ ಕಳುಹಿಸಲು ಸಹಾಯ ಮಾಡಿದ್ದಾರೆ. ಬಳಿಕ ಅಪಘಾತಕ್ಕೀಡಾದ ಬೈಕ್ ಒಂದನ್ನು ರಸ್ತೆ ಬದಿಗೆ ಸರಿಸುತ್ತಿದ್ದ ಸಂದರ್ಭದಲ್ಲಿ ಸಂದ್ರಲ ಜಿತೇಂದ್ರ ಕುಮಾರ್ ಎಂಬಾತ ಹೆಡ್ ಕಾನ್ಸ್ಟೇಬಲ್ ಅವರ ಸಮವಸ್ತ್ರದ ಕಾಲರ್ ಹಿಡಿದಿದ್ದಾನೆ ಎಂದು ಪೊಲೀಸರು ಆರೋಪಿಸಿದ್ದಾರೆ. ಅದೇ ವೇಳೆ ಆತನ ಸಹಚರ ಆಚಿ ಶ್ರೀನಿವಾಸುಲು ಜೇಬಿನಿಂದ ಚಾಕು ತೆಗೆದು ಹೆಡ್ ಕಾನ್ಸ್ಟೇಬಲ್ಗೆ ಇರಿಯಲು ಯತ್ನಿಸಿದ್ದಾನೆ ಎನ್ನಲಾಗಿದೆ.